ಸಂಘರ್ಷ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೆಟ್ಟ ಹೆಸರು ನೀಡಿದಷ್ಟು ಇಲ್ಲಿನ ಕೋಮು ಸಾಮರಸ್ಯ ಸುದ್ದಿಯಾಗೋದಿಲ್ಲ, ಸದ್ದು ಮಾಡೋದಿಲ್ಲ. ಅಜಿಲಮಗರು ಉರುಸು ಕೂಡ ಇಂತಹದೇ ಕೋಮು ಸೌಹಾರ್ದತೆಗೆ ಸಾಕ್ಷಿ ಎನಿಸಿದ. ಏನಿದ್ರ ವಿಶೇಷತೆ ಅನ್ನೋದಕ್ಕೆ ಈ ಸುದ್ದಿ ನೋಡಿ. ಬಂಟ್ವಾಳದ ಅಜಿಲಮಗರು ಜುಮಾ ಮಸೀದಿಯಲ್ಲಿ ಹಜರತ್ ಸಯ್ಯದ್ ಬಾಬಾ ಫಕ್ರುದ್ದೀನ್ ಔಲಿಯವರ ಹೆಸರಿನಲ್ಲಿ ಮಾಲಿದಾ ಉರುಸ್ ನಡೆಯುತ್ತದೆ. ಈ ಉರುಸ್ನಲ್ಲಿ ನೀಡುವ ಮಾಲಿದಾ ಎಂಬ ವಿಶೇಷ ಹರಕೆಯ ಪ್ರಸಾದವೇ ಕೋಮು ಸೌಹಾರ್ದತೆಯ ಕೊಂಡಿ ಎನಿಸಿದೆ. ಮಾಲಿದಾ ಎಂದರೆ ಅಕ್ಕಿ, ಬೆಲ್ಲ ಮತ್ತು ತುಪ್ಪ ಮಿಶ್ರಿತ ಸಿಹಿಯಾದ ಪಾಕದಿಂದ ದಪ್ಪವಾಗಿ ತಯಾರಿಸಿದ ವಿಶೇಷ ಅಕ್ಕಿ ರೊಟ್ಟಿ. ಇದು ಹಜರತ್ ಸಯ್ಯದ್ ಬಾಬಾ ಫಕ್ರುದ್ದೀನ್ ಔಲಿ ಅವರಿಗೆ ಪ್ರಿಯವಾದ ಸಿಹಿ ತಿಂಡಿ. ಮಾಲಿದವನ್ನ ಮಸೀದಿಯಿಂದಲೇ ತಯಾರಿಸಿ ಪ್ರಸಾದವಾಗಿ ಹಂಚಲಾಗುತ್ತೆ. ಎರಡನೇ ಹಂತದಲ್ಲಿ ಊರ ಪರವೂರಿನ ಮುಸ್ಲಿಮರಲ್ಲದೆ ಹಿಂದೂಗಳು ತಮ್ಮ ಮನೆಯಲ್ಲಿ ತಯಾರಿಸಿ ತಂದಂತಹ ಮಾಲಿದವನ್ನ ಮಸೀದಿಗೆ ಹರಕೆಯಾಗಿ ಸಲ್ಲಿಸುತ್ತಾರೆ. ಇದನ್ನ ಮಸೀದಿಯಲ್ಲಿಟ್ಟು ಉರುಸಿಗೆ ಬಂದ ಹಿಂದೂ ಮುಸ್ಲಿಂ ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲಾಗುತ್ತದೆ. ಮಾಲಿದ ಪ್ರಸಾದವನ್ನ 1 ವರ್ಷದವರೆಗೆ ಶೇಖರಿಸಿಡಲಾಗುತ್ತೆ. ರೋಗ ರುಜಿನಗಳು, ಸಂಕಷ್ಟಗಳು ಎದುರಾದ್ರೆ ಪಲ್ಲಿ ಶೇಖರನ್ನ ನೆನೆದು ಈ ಪ್ರಸಾದವನ್ನ ಸ್ವೀಕರಿಸಿದ್ರೆ ಸಾಕು, ರೋಗ ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಎಂಬುದು ಹಿಂದೂ ಮುಸ್ಲಿಂ ಭಕ್ತರ ನಂಬಿಕೆ. ಹಜರತ್ ಸಯ್ಯದ್ ಬಾಬಾ ಫಕ್ರುದ್ದೀನ್ ಔಲಿಯಾ ಅಫ್ಘಾನಿಸ್ತಾನ ಪರ್ಷಿಯನ್ ಗಡಿ ಪ್ರದೇಶದ ರಾಜ್ಯವೊಂದರ ರಾಜರಾಗಿದ್ರು. ಲೌಕಿಕ ಬದುಕು ತ್ಯಜಿಸಿದ್ದ ಅವರು ವಿಶ್ವ ಸಂಚಾರ ನಡೆಸಿದ ಅಜಿಲಮಗರುವಿಗೆ 800 ವರ್ಷಗಳ ಹಿಂದೆ ಬಂದಿದ್ರು. ಬಳಿಕ ಅವರು ಇಲ್ಲಿಯೇ ಮಸೀದಿಯನ್ನ ಸ್ಥಾಪಿಸಿದ್ರು. ಈ ಮಸೀದಿಯೇ ಕೋಮು ಸೌಹಾರ್ದತೆಯ ಕೊಂಡಿಯಾಗಿದೆ. ಇಲ್ಲಿನ ಉರುಸ್ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಎಲ್ಲಾ ಧರ್ಮೀಯರಿಗೂ ಹಬ್ಬವಾಗಿದೆ. ಅಜಿಲಮಗರುವಿನಿಂದ ಮದುವೆಯಾಗಿ ಹೋದ ಹಿಂದೂ ಮಹಿಳೆಯರು ಉರುಸಿಗೆ ತವರು ಮನೆಗೆ ಬರೋದಿದೆ. ಇಂತಹ ವಿಶೇಷಗಳೇ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಸೌಹಾರ್ದತೆಯ ಸೌಂದರ್ಯವೆನಿಸಿದೆ. కోడపడవల్లి ಮತ್ತೆ మరియమ్మ కాంట్లో ముఖంలో నీగా తోడు بسم الله الرحمن الرحيم